ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಬ್ಯಾಕ್ ಡಿಸೈನಿಂಗ್ ಬ್ಲೌಸ್ ಯಾವ ರೀತಿ ಮಾರ್ಕ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೆಜರ್ಮೆಂಟ್ ಈ ರೀತಿ ಇದೆ. ಶೋಲ್ಡರ್ 15, ಬ್ಯಾಕ್ ಲೆಂತ್ 14, ಆರ್ಮೋಲ್ 8.5, ಅಪ್ಪರ್ ಚೆಸ್ಟ್ 38. ಇದನ್ನು 4 ಡಿವೈಡ್ ಮಾಡಿದಾಗ ನಮಗೆ ಒಂದು ಸೈಡ್ 9.5 ತೊಗೊಳ್ಳೋಣ. ಚೆಸ್ಟ್ ಬಂದು 40 ಇದೆ. ವೇಸ್ಟ್ 32. ಇದರಲ್ಲಿ ಹಾಗೆ ಸೇಮ್ 4 ಡಿವೈಡ್ ಮಾಡಿ 8 ಇಂಚಸ್ನ ತೊಗೊಳ್ಳೋಣ. ಬ್ಯಾಕ್ ಕ್ರಾಸ್ 14.5. ಕಟ್. ಫಸ್ಟ್ಗೆ ನಾವು ಶೋಲ್ಡರಿಂದ ಸ್ಟಾರ್ಟ್ ಮಾಡೋಣ. ಶೋಲ್ಡರ್ 15 ಇದೆ. 2 ಡಿವೈಡ್ ಮಾಡಿದಾಗ 7.5 ತೊಗೊಳ್ಳೋಣ. ಫುಲ್ ಶೋಲ್ಡರ್ ಇಲ್ಲಿಂದ ಇಲ್ಲಿಗೆ 7.5 ಇಂಚ್ ತೊಗೊಳ್ಳೋಣ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಬ್ಯಾಕ್ ಲೆಂತ್ ತೊಗೊಳ್ಳೋಣ 14 ಇಂಚು. ಈ ಡಾಟಿಂದ ಇಲ್ಲಿಗೆ 3 ಇಂಚಸ್ ನೆಕ್ ವಿಡ್ತ್ ತೊಗೊಳ್ಳೋಣ. ನೆಕ್ಸ್ಟ್ ಶೋಲ್ಡರ್ ಬಂದು 4.5. ಈ 3 ಇಂಚಸ್ ಇದೆಯಲ್ಲ, ಇಲ್ಲಿಂದ ಇಲ್ಲಿಗೆ 1/2 ಇಂಚಷ್ಟು ಮೇಲೆ ತೊಗೊಳ್ಳೋಣ. ಈ ಶೋಲ್ಡರಿಂದ ಇಲ್ಲಿಗೆ 1/2 ಇಂಚ್ ಶೋಲ್ಡರ್ ಡೌನ್ ತೊಗೊಳ್ಳೋಣ. ಇಲ್ಲಿಂದ ಈ ಬಾಕ್ಸ್ ಲೈನಿಂದ ಬೋಟ್ ನೆಕ್ಗೆ ಶೇಪನ್ನು ಈ ರೀತಿ ಜಾಯಿಂಟ್ ಮಾಡೋಣ. ನೆಕ್ಸ್ಟ್ಗೆ ಆರ್ಮೋಲ್ ಲೆಂತ್ ತೊಗೊಳ್ಳೋಣ. ಶೋಲ್ಡರ್ 15 ಇಂಚಸ್ ಇರೋದ್ರಿಂದ ಆರ್ಮೋಲ್ ಲೆಂತ್ ಕೂಡ 7.5 ತೊಗೊಳ್ಳೋಣ. ಆರ್ಮೋಲ್ ಲೆಂತ್ 7.5. ಹಾಗೆ ಈ ಬ್ಯಾಕ್ ಕ್ರಾಸ್ 14.5 ಇಂಚ್ ಇದೆ. ಇದರಲ್ಲಿ ನಾವು 1/2 ತೊಗೊಳ್ಳೋಣ. ಬ್ಯಾಕ್ ಕ್ರಾಸ್ ಹೇಗೆ ತೊಗೊಳ್ಳೋಣ ಅಂದರೆ ಈ ಶೋಲ್ಡರಿಂದ 5 ಇಂಚಸ್ ಡೌನ್ ತೊಗೊಳ್ಳೋಣ. ಇಲ್ಲಿಂದ 1/2 ಇಂಚ್ ಒಳಗೆ ಹೀಗೆ ಈ ಶೋಲ್ಡರಿಂದ ಹೀಗೆ 1/2 ಇಂಚ್ ಡೌನ್ ಒಳಗೆ ತೊಗೊಳ್ಳೋಣ. ಆಗ ಪರ್ಫೆಕ್ಟಾಗಿ ನಮಗೆ ಬ್ಯಾಕ್ ಕ್ರಾಸ್ ಅನ್ನೋದು ಬರುತ್ತೆ. ಹಾಗೆ ಈ ಶೋಲ್ಡರಿಂದ ಮೆಜರ್ಮೆಂಟ್ ನಾವು ಈ ಥರ ಮೆಜರ್ಮೆಂಟ್ ಟೇಪಲ್ಲಿ ನಾವು ಚೆಕ್ ಮಾಡಿದಾಗ ನಮಗೆ 8.5 ಇಂಚ್ ಆರ್ಮೋಲ್ ಬರೋ ಹಾಗೆ ನೋಡ್ಕೋಬೇಕು. ಇದು ಆರ್ಮೋಲ್ ಲೈನ್ 8.5 ಇರಬೇಕು. ನೆಕ್ಸ್ಟ್ ಈಗ ಇಲ್ಲಿಂದ ಬ್ಯಾಕ್ ಡೌನಿಂದ 1.5 ಇಂಚಷ್ಟು ಮೇಲೆ ತೊಗೊಳ್ಳೋಣ. ಆಗ ಶೇಪ್ ಅನ್ನೋದು ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಇಲ್ಲಿಂದ 2.5 ಇಂಚ್ ಮೇಲೆ ಮಾರ್ಕ್ ಮಾಡೋಣ. ಇಲ್ಲಿಂದ 2 ಇಂಚ್. ಇಲ್ಲಿಂದ ಹೀಗೆ ಶೇಪನ್ನು ಈ 2 ಇಂಚಸ್ಗೆ ಜಾಯಿನ್ ಮಾಡೋಣ. ನಿಮ್ಗೆ ಬೇಕಾದರೆ ಈ ಡಿಸೈನಿಂದ ಇಲ್ಲಿಗೆ ಪುಟ್ಲಿ ಬಟನ್ಸನ್ನು ಆ್ಯಡ್ ಮಾಡ್ಬೋದು. ಈ ರೀತಿ ಈಸಿಯಾಗಿ ನೀವೇ ಮನೆಯಲ್ಲಿ ಮಾರ್ಕ್ ಮಾಡಿಕೊಂಡು ಸ್ಟಿಚ್ಚನ್ನು ಮಾಡ್ಬೋದು.